ಹಲೋ ಫ್ರೆಂಡ್ಸ್, ನಮಸ್ಕಾರ. ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ನ ಡೇಟ್ ಇವತ್ತು. ಪ್ರೀ ವರ್ಕೌಟ್ ಮೀಲ್ಗೆ ಓಟ್ ಶೇಕ್ ಕುಡ್ಕೊಂಡು ಕಾಫಿನ ಹಾಕೊಂಡು ಕೆಫೆನ್ಗೋಸ್ಕರ ಜಿಮ್ಗೆ ಬಂದೆ. ಪಾರ್ಟ್ನರ್ಸ್ ಎಲ್ಲ ಬಂದಿದ್ರು, ವಾರ್ಮ್ ಅಪ್ ಎಲ್ಲ ಮಾಡಿದ್ವಿ. ಶೋಲ್ಡರ್ ರೊಟೇಷನ್ ಎಲ್ಲ ಮಾಡ್ಕೊಂಡು ಕ್ರೇಜಿ ಡೈಮಂಡ್ ಪುಷಪ್ಸ್ ಎಲ್ಲ ಮಾಡಿದ್ವಿ. ಇವತ್ತು ಆರ್ಮ್ಸ್ ಡೇ ವರ್ಕೌಟ್ ಇತ್ತು. ಸೊ ಫಸ್ಟ್ ವೇರಿಯೇಷನ್ ರೋಪ್ ಪುಷ್ ಡೌನ್ ಇಂದ ವಾರ್ಮ್ ಅಪ್ ಸೆಟ್ ಸ್ಟಾರ್ಟ್ ಮಾಡಿದ್ವಿ. 4 ಸೆಟ್ಸ್ ಮಾಡಿದ್ವಿ. 1 ವಾರ್ಮ್ ಅಪ್ ಸೆಟ್ಸ್ ಮತ್ತೆ 3 ವರ್ಕಿಂಗ್ ಸೆಟ್ಸ್ ಮಾಡಿದೀವಿ. ಎಲ್ಲ ವರ್ಕೌಟ್ನು ಎಲ್ಲ ಸೆಟ್ನು ಅಂಟಿಲ್ ಫೇಲ್ಯೂರ್ ತಗೊಂಡೋಗಿದೀವಿ. ಕೊನೆ ಸೆಟ್ ಅಲ್ಲಿ ಡ್ರಾಪ್ ಸೆಟ್ ಕೂಡ ಟ್ರೈ ಮಾಡಿದೀವಿ. ಕ್ರೇಜಿ ಪಂಪ್ ಬರ್ತಾ ಇತ್ತು ಮಾತ್ರ. ಸ್ಲೋ ಅಂಡ್ ಕಂಟ್ರೋಲ್ ಆಗಿ ಮಾಡ್ಬೇಕು. ಕ್ರೇಜಿ ಆಗಿ ಮಾಡ್ತಾ ಇರೋದು. ನೆಕ್ಸ್ಟ್ ವೇರಿಯೇಷನ್ ಬಂದು ಬೈಸಿಪ್ಸ್ಗೆ ಸ್ಪೈಡರ್ ಕರ್ಲ್ ಇಂಕ್ಲೈನ್ ಬೆಂಚ್ ಅಲ್ಲಿ. ಇದನ್ನು ಕೂಡ 1 ವಾರ್ಮ್ ಅಪ್ ಸೆಟ್ ಮಾಡಿ 3 ವರ್ಕಿಂಗ್ ಸೆಟ್ ಮಾಡಿದೆ. ಸೂಪರ್ ಆಗಿ ಮಸಲ್ ನ ಫೀಲ್ ಮಾಡ್ಕೊಂಡು ಮತ್ತೆ ಟ್ರೈಸೆಪ್ಸ್ ಗೆ ಬಂದ್ವಿ. ಟ್ರೈಸೆಪ್ಸ್ ಗೆ ಓವರ್ ಹೆಡ್ ಸ್ಕಲ್ ಕ್ರಷರ್ ಮಾಡಿದ್ವಿ ಕೇಬಲ್ ಅಲ್ಲಿ. ಕ್ರೇಜಿ ಆಗಿ ಹೆವಿ ವೇಟ್ ಹಾಕೊಂಡ್ ಮಾಡಿದ್ವಿ. 7 to 8 reps ಮಾಡಿದೀನಿ. ಕ್ರೇಜಿಯಾಗಿ ಎಕ್ಸೆಂಟ್ರಿಕ್ ಮೂಮೆಂಟ್ ನ ಫೀಲ್ ಮಾಡ್ತಾ, ಪಂಪ್ ನ ಫೀಲ್ ಮಾಡ್ತಾ ಅಂಟಿಲ್ ಫೇಲ್ಯೂರ್ ತಗೊಂಡೋಗಿರೋದು. ನೆಕ್ಸ್ಟ್ ವೇರಿಯೇಷನ್ ಬಂದು ವೈಲ್ಡ್ ಗ್ರಿಪ್ ಬೈಸಿಪ್ಸ್ ಕರ್ಲ್ ಕೇಬಲ್ ಅಲ್ಲಿ ಫೀಲ್ ಮಾಡ್ತಾ 3 ಸೆಟ್ ಮಾಡಿದೆ. ಕ್ರೇಜಿ ಪಂಪ್ ಬರ್ತಾ ಇತ್ತು. ಅಂಟಿಲ್ ಫೇಲ್ಯೂರ್ ಸ್ಲೋ ಅಂಡ್ ಕಂಟ್ರೋಲ್ ಆಗಿ ಮಾಡಬೇಕು. ನಾನು ಆರ್ಮ್ಸ್ ಡೇ ದಿನ 3 ವೇರಿಯೇಷನ್ ಬೈಸಿಪ್ಸ್ಗೆ ಮತ್ತೆ 3 ವೇರಿಯೇಷನ್ ಟ್ರೈಸಿಪ್ಸ್ಗೆ ಮಾಡ್ತೀನಿ. ನೆಕ್ಸ್ಟ್ ವೇರಿಯೇಷನ್ ಮತ್ತೆ ಟ್ರೈಸಿಪ್ಸ್ಗೆ ಸಿಂಗಲ್ ಅಂಡ್ ಕೇಬಲ್ ಮಾಡ್ಕೊಂಡು ಈ ತರ ಕ್ರೇಜಿ ಲಾಂಗ್ ಹೆಡ್ ಫೀಲ್ ಆಗ್ತಾ ಇದೆ, ನೋಡ್ಬೋದು ನೀವು. ಈ ತರ ನೀವು ಸಿಂಗಲ್ ಅಂಡ್ ವೇರಿಯೇಷನ್ ಮಾಡೋದ್ರಿಂದ ನೀವು ಯಾವ್ದು ನಿಮ್ದು ವೀಕ್ ಮಸಲ್ ಇರುತ್ತೆ ಮತ್ತೆ ಯಾವ್ದು ಇಂಬ್ಯಾಲೆನ್ಸ್ ಇರುತ್ತೆ ನಿಮ್ ಮಸಲ್, ಅದನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ತಾ ಮಾಡ್ಬೋದು. ಎವ್ರಿ ಸೆಟ್ ಕೂಡ ಫೇಲ್ಯೂರ್ ನ ರೀಚ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮಸಲ್ ಇಂಬ್ಯಾಲೆನ್ಸ್ ನಾಗ್ಲಿ ವೀಕ್ ಮಸಲ್ ನಾಗ್ಲಿ ಟ್ರೈನ್ ಮಾಡೋಕೆ ಟಾರ್ಗೆಟ್ ಮಾಡಬಹುದು. ಟ್ರೈನ್ ಟಿಲ್ ಫೇಲ್ಯೂರ್ ಫ್ರೆಂಡ್ಸ್. ಅಷ್ಟೇ, ಮೈಂಡ್ ಮಸಲ್ ಕನೆಕ್ಷನ್ ಮಾಡೋಕೆ ಟ್ರೈ ಮಾಡ್ತಾ ಬನ್ನಿ. ಈ ಸೆಟ್ ಮುಗಿಸ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ಬೈಸಿಪ್ಸ್ಗೆ ಇಂಕ್ಲೈನ್ ಬೆಂಚ್ ಅಲ್ಲಿ ಹ್ಯಾಮರ್ ಕರ್ಲ್ ಮಾಡ್ತಾ ಇದೀವಿ. ಇದನ್ನು ಕೂಡ ಸ್ಲೋ ಅಂಡ್ ಕಂಟ್ರೋಲ್ ಆಗಿ ಮಾಡಬೇಕು. ಟಿಲ್ ಫೇಲ್ಯೂರ್ ತಗೊಂಡು ಹೋಗ್ಲೇಬೇಕು ಫ್ರೆಂಡ್ಸ್. ಹ್ಯಾಮರ್ ಕರ್ಲ್ ಬಂದು ನಿಮ್ದು ಬ್ರಾಕಿಯಲಿಸ್ ಮಸಲ್ಗೆ ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು. ಬೈಸಿಪ್ಸ್ಗೆ ಇದೇ ಲಾಸ್ಟ್ ವರ್ಕೌಟ್. ಇದನ್ನ ಮುಗಿಸಿ ಬೈಸಿಪ್ ಪಂಪ್ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಹಂಗೆ ಪೋಸಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ವೇರಿಯೇಷನ್ ಬಂದು ಟ್ರೈಸಿಪ್ಸ್ಗೆ ಮಾಡಬೇಕು. ಟ್ರೈಸಿಪ್ಸ್ಗೆ ಕ್ಲೋಸ್ ಗ್ರಿಪ್ ಅಲ್ಲಿ ಬೆಂಚ್ ಪ್ರೆಸ್ ಮಾಡ್ತಾ ಇದ್ದೆ ಸ್ಮಿತ್ ಮೆಷಿನ್ ಅಲ್ಲಿ. ಲಾಂಗ್ ಹೆಡ್ ನ ಈಸಿಯಾಗಿ ಟಾರ್ಗೆಟ್ ಮಾಡಕ್ಕೆ ಕಾಂಪೌಂಡ್ ಎಕ್ಸರ್ಸೈಸ್ ಅಂತಾನೆ ಹೇಳ್ಬೋದು ಇದು. ಇದನ್ನು ಕೂಡ 3 ಸೆಟ್ ಮಾಡಿದ್ವಿ. 20 ರೆಪಿಟೇಷನ್ ಮಾಡಿದ್ವಿ ಟಿಲ್ ಫೇಲ್ಯೂರು. ಆರ್ಮ್ಸ್ ವರ್ಕೌಟ್ ನ ಕೊನೆಯ ವೇರಿಯೇಷನ್ ಇದು. ನೆಕ್ಸ್ಟ್ ಆಪ್ಸ್ ವರ್ಕೌಟ್. ಆಪ್ಸ್ ವರ್ಕೌಟ್ಗೆ ನಾನು ಮೇರೆ ವೇರಿಯೇಷನ್ ಕೇಬಲ್ ಕ್ರಂಚಸ್ ಮತ್ತೆ ಹ್ಯಾಂಗಿಂಗ್ ಲೆಗ್ ರೇಸ್ ಮಾಡ್ತೀನಿ. ಎರಡೇ ಮಾಡೋದು, ಅಂದ್ರೆ ಜಾಸ್ತಿ ಅದೇ ಮಾಡೋದು. ಸೊ ಫಸ್ಟ್ ಕೇಬಲ್ ಕ್ರಂಚಸ್ ರಿವರ್ಸ್ ಅಲ್ಲಿ
3 sets into 20 repetition till failure ಮಾಡಿಕೊಂಡು ನೆಕ್ಸ್ಟು ಹ್ಯಾಂಗಿಂಗ್ ಲೆಗ್ ರೈಸ್ ಮಾಡಬೇಕು. ಇದು ಲೋವರ್ ಆ್ಯಪ್ಸ್ನ ಬಿಲ್ಡ್ ಮಾಡೋದಕ್ಕೆ ಹ್ಯಾಂಗಿಂಗ್ ಲೆಗ್ ರೈಸು ಸೂಪರ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ನಾನು ವೆಯ್ಟೆಡ್ ಹಾಕೊಂಡಿದ್ದೀನಿ 5 kg ಎಲ್ಲ ಮಾಡಿ ಸ್ವಲ್ಪ ಆ್ಯಪ್ನ ಸ್ಕ್ವೀಸ್ ಮಾಡಿ ಪೋಸಿಂಗ್ ಎಲ್ಲ ಮಾಡಿ ವರ್ಕೌಟ್ ಮುಗೀತು. ಆ್ಯಪ್ದು ಸ್ವಲ್ಪ ಕಾರ್ಡಿಯೋ 10 minutes ಮಾಡಿ ನಮ್ಮ ಟ್ರೈನರ್ ಥರ ಇರೋ ನಂತನಿಗೆ ಬಾಯ್ ಹೇಳಿ ಕೆಳಗಡೆ ಬಂದು ನನ್ನ ಪಾರ್ಟ್ನರ್ಸ್ಗೆ ಬಾಯ್ ಹೇಳಿ ಗಾಡಿ ಎತ್ಕೊಂಡು ರೂಮಿಗೆ ಬಂದು ಪೋಸ್ಟ್ ವರ್ಕೌಟ್ ಮೀಲ್ ತಿಂದು ದಬಾಕೊಂಡೆ. ಇದೇ ಥರ ಫಿಟ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳು ಬೇಕು ಅಂದರೆ ನನ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ. ಬಾಯ್ ಬಾಯ್, ನಾಳೆ ಸಿಗೋಣ.